ಹಾಯ್ ಫ್ರೆಂಡ್ಸ್, ಲತಾ ಕಿಚನ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸಾರಿ ಫ್ರೆಂಡ್ಸ್, 2 ದಿವಸದಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಸಾರಿ. ಇವತ್ತಿನ ದಿನ ಪರೋಟ ಹಾಗೆ ಚೋಲೆ ಮಸಾಲೆ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್. ಪರೋಟ ಮಾಡೋದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 1.5 ಕಪ್ಪಷ್ಟು ಮೈದಾನ ಹಾಕಿದ್ದೀನಿ. ಹಾಗೆ ಸಮ ಪ್ರಮಾಣದಲ್ಲಿ ಅದೇ ಬೌಲ್ ಮೆಜರ್ಮೆಂಟಲ್ಲಿ 1.5 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಸೇರಿಸಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಟೀ ಸ್ಪೂನಷ್ಟು ಸಕ್ಕರೆನ ಬಳಸಿದ್ದೀನಿ ನಾನಿಲ್ಲಿ. ಸಕ್ಕರೆ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸಕ್ಕರೆನ ಸ್ಕಿಪ್ ಮಾಡದೆ ಹಾಕಿ. ಹಾಗೆ ನಾವು ಉಪ್ಪು ಸಕ್ಕರೆ ಏನು ಹಾಕಿರ್ತೀವಿ ಅದೆಲ್ಲ ನೀಟಾಗಿ ಹಿಟ್ಟಿಗೆ ಹೊಂದ್ಕೋಬೇಕು. ಆ ರೀತಿ ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನೀರನ್ನು ಸೇರಿಸಿ ಸ್ವಲ್ಪ ನೀರು ಸೇರಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳಿ. ಒಂದೇ ಸರಿ ನೀರು ಹಾಕೋದಕ್ಕೆ ಹೋಗಬೇಡಿ, ಆದಷ್ಟು ಗಟ್ಟಿ ಕಲಿಸ್ಕೊಳ್ಳಿ ಹಿಟ್ಟನ್ನು. ನಾವು ಮೈದಾ ಹಿಟ್ಟು ಹಾಕಿರ್ತೀವಲ್ವ, ತೆಳುವಾಗುತ್ತೆ ಬೆಂದ ಮೇಲೆ ಹಿಟ್ಟು, ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ಳಿ. ನೋಡಿ ಈ ಥರ. ನೋಡಿ ಇದಿಷ್ಟು ಗಟ್ಟಿ ಇರಬೇಕಿಟ್ಟು. ನೆಂದ ಮೇಲೆ ತೆಳುವಾಗುತ್ತೆ ಹಿಟ್ಟು, ಸ್ವಲ್ಪ ಸ್ಮೂತ್ ಆಗುತ್ತೆ ಹಿಟ್ಟು. ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಸ್ವಲ್ಪ ಚೆನ್ನಾಗಿ ನಾದಬೇಕು. ಚೆನ್ನಾಗಿ 1-2 ನಿಮಿಷ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನ. ಎಷ್ಟು ನಾವು ಎಣ್ಣೆ ಹಾಕಿ ಎಷ್ಟು ಹಿಟ್ಟು ನಾದ್ತೀವೋ ಪರೋಟ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಇಷ್ಟಾಗಿದೆ. ನೋಡಿ ಈ ಥರ ಕಲಿಸ್ಕೋಬೇಕು. ಒಂದು ಅರ್ಧ ಗಂಟೆ ನೆನೆಯೋಕೆ ಬಿಡೋಣ. ನಾವು ಗ್ರೇವಿ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಹಿಟ್ಟು ಕೂಡ ನೀಟಾಗಿ ನೆಂದಿರುತ್ತೆ. ಇವಾಗ ನಾವು ಚೋಲೆ ಮಸಾಲೆ ಮಾಡೋದಕ್ಕೆ ಕಾಬೂಲ್ ಕಡಲೆನ ಬಳಸ್ತಾ ಇದ್ದೀನಿ ನಾನಿಲ್ಲಿ. ನಾನು 1 ಕಪ್ಪಷ್ಟು ಕಾಬೂಲ್ ಕಡಲೆನ ರಾತ್ರಿ ನೆನೆಸಿಟ್ಟಿದ್ದೆ. ಇದಕ್ಕೆ ನೀವು ಮಸಾಲೆ ಗ್ರೇವಿ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ನೀರು ಹಾಕ್ಕೊಳ್ಳಿ. ನೀರು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಸ್ವಲ್ಪ 1.5 ಗ್ಲಾಸಷ್ಟು ನಾನು ನೀರನ್ನು ಸೇರಿಸಿದ್ದೀನಿ. 1 ಸ್ಪೂನು ಎಣ್ಣೆ, ಹಾಗೆ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಕಾಬೂಲ್ ಕಡಲೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಸೇರಿಸ್ಕೊಳ್ಳಿ. ಇವಾಗ ಇದು ಬೇಯ್ತಾ ಇರಲಿ. ಬೇಯೋ ಅಷ್ಟರಲ್ಲಿ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ 2 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. 4 ಈರುಳ್ಳಿನ, ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಎರಡನ್ನೂ ಹಾಕಿದ್ದೀನಿ. 1/4 ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ ನಾನಿಲ್ಲಿ. ಮಸಾಲೆ ಯಾವುದೇ ರೀತಿ ಜಾಸ್ತಿ ಬಳಸಿಲ್ಲ ನಾನು. ಮಸಾಲೆ ಆಗಿಬಿಡುತ್ತೆ, ತಿನ್ನೋದಕ್ಕಾಗಲ್ಲ. ಆ ಉದ್ದೇಶಕ್ಕೋಸ್ಕರ ಬೆಳ್ಳುಳ್ಳಿನೂ ಅಷ್ಟೇ, ಶುಂಠಿನೂ ಅಷ್ಟೇ ಸ್ವಲ್ಪನೇ ತೊಗೊಂಡಿದ್ದೀನಿ ನಾನು. ಬೆಳ್ಳುಳ್ಳಿ 1 ಗೆಡ್ಡೆ, ಸಣ್ಣ ಗೆಡ್ಡೆಯಲ್ಲಿ 1 ಗೆಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೆ. ಕಲರ್ ಚೇಂಜ್ ಆಗಬೇಕು, ಅದುವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. 1 ಮೀಡಿಯಮ್ ಸೈಜು ಟೊಮೊಟೊನ ಸೇರಿಸಿದ್ದೀನಿ ನಾನಿಲ್ಲಿ. ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಕಾಂಬಿನೇಷನ್ ಮಾತ್ರ ಸೂಪರ್ ಕಾಂಬಿನೇಷನ್ನು, ಚೋಲೆ ಮಸಾಲೆ ಮತ್ತು ಪರೋಟ. ಈ ಪರೋಟ ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಬಟ್ ಚೋಲೆ ಮಸಾಲೆ ತುಂಬ ಚೆನ್ನಾಗಿರುತ್ತೆ. ಗೀ ರೈಸ್ಗೂ ತುಂಬ ಚೆನ್ನಾಗಿರುತ್ತೆ ಚೋಲೆ ಮಸಾಲೆ. ನೋಡಿ ಇದು ಫ್ರೈ ಆಗಿದೆ. 2 ಟೇಬಲ್ ಸ್ಪೂನಷ್ಟು ನಾನು ಕಾಯಿ ತುರಿನ ತೊಗೊಂಡಿದ್ದೀನಿ. ನೀವು ಕಾಯಿ ತುರಿ ಬದಲಿಗೆ ಒಣ ಕೊಬ್ಬರಿ ಸಮೇತ ಇದ್ದರೆ ಹಾಕ್ಕೋಬೋದು. ಹಾಗೆ 1 ಮುಷ್ಟಿಯಷ್ಟು, ನೋಡಿ 1 ಮುಷ್ಟಿಯಷ್ಟು ಗೋಡಂಬಿನ ತೊಗೊಂಡಿದ್ದೀನಿ ನಾನು. ಮಿಕ್ಸ್ ಮಾಡಿಕೊಡಿ, ತುಂಬ ಏನು ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ. ಬಿಸಿ ಇರುತ್ತಲ್ವ, ಬಿಸಿಗೆ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ನಾನು ಚೋಲೆ ಮಸಾಲೆ 1.5 ಟೀ ಸ್ಪೂನಷ್ಟು ಚೋಲೆ ಮಸಾಲೆ, ಹಾಗೆ 1 ಟೀ ಸ್ಪೂನಷ್ಟು ಕಿಚನ್ ಕಿಂಗ್ ಮಸಾಲೆನ ಸೇರಿಸಿದ್ದೀನಿ. ಸ್ಕಿಪ್ ಮಾಡಬೇಡಿ, ಎರಡನ್ನೂ ಹಾಕಿ. ತುಂಬ ಹಾಕೋಕ್ಕೆ ಹೋಗಬೇಡಿ, 1 ಸ್ಪೂನ್ ಹಾಕಿ ಸಾಕು. ನೀವು ಎಷ್ಟು ಗ್ರೇವಿ ಮಾಡ್ತೀರೋ ನೋಡಿಕೊಂಡು ಬಳಸ್ಕೊಳ್ಳಿ. ಹಾಗೆ ನಾನಿಲ್ಲಿ 2
ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಸೇರಿಸಿದ್ದೀನಿ. ಚೋಲೆ ಮಸಾಲೆ ಹಾಕ್ಬೋದು, ಕಿಚನ್ ಕಿಂಗ್ ಮಸಾಲೆ ಹಾಕ್ಬೋದು, ಯಾವುದನ್ನು ಸ್ಕಿಪ್ ಮಾಡಬೇಡಿ. ಹಾಗೆ ನಾನಿಲ್ಲಿ 1/4 ಟೀ ಸ್ಪೂನಷ್ಟು ಗಸಗಸೆನ ಸೇರಿಸ್ತಾಯಿದ್ದೀನಿ. ತುಂಬ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಇದನ್ನೆಲ್ಲ ಗಸಗಸೆನೇನು ತುಂಬ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಬಿಸಿ ಆದರೆ ಸಾಕು. ಇಲ್ಲಿ ನಾನು ಅರ್ಧ ಗ್ಲಾಸಷ್ಟು ನೀರು ಸೇರಿಸ್ತಾಯಿದ್ದೀನಿ. ಇದಕ್ಕೆ ಒಂದು ನಿಮಿಷ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ತುಂಬ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ನಾನು 1 ಚಿಟಿಕೆ ಅರಿಶಿನ ಪುಡಿನ ಸೇರ್ತಿದ್ದೀವಿ. ನಾವು ಕಾಬೂಲ್ ಕಡಲೆ ಬೇಯಿಸೋದಕ್ಕೂ ನಾವು ಅರಿಶಿನ ಹಾಕಿದ್ದೀವಿ. ಇದಕ್ಕೂ 1 ಚಿಟಿಕೆ ಅಷ್ಟು ಅರಿಶಿನ ಸೇರಿಸಿದ್ದೀನಿ. ಇದು ತಣ್ಣಗಾಗಬೇಕು, ಸ್ವಲ್ಪ ತಣ್ಣಗಾಗಿದೆ. ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಿದೆ, ಬಿಸಿ ಇದೆ, ಟೈಮ್ ಆಗುತ್ತೆ ಅಂತೇಳಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ, ಮಕ್ಳಿಗೆ ಟೈಮ್ ಆಗುತ್ತೆ ಅಂತ. ಸ್ವಲ್ಪ ತಣ್ಣಗಾಗಿದೆ, ಸ್ವಲ್ಪ ಬಿಸಿ ಇದೆ ಅಷ್ಟೇ. ಆದಷ್ಟು ತಣ್ಣಗೆ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಇಲ್ಲಿ ನಾನು ಬಾಣಲಿ ತೊಳೆದಿರೋ ನೀರನ್ನು ಸಮೇತ ಹಾಕ್ತಾಯಿದ್ದೀನಿ. ಅದರಲ್ಲಿ ಮಸಾಲೆ ಇತ್ತಲ್ವ, ಹಾಗಾಗಿ ಇವಾಗ ಇದನ್ನು ನಾನು ರುಬ್ಕೋತಾ ಇದ್ದೀನಿ. ನೋಡಿ, ಆದಷ್ಟು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಮಸಾಲೆನ. ಇಲ್ಲಿ ನಾನೊಂದು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನಿಗೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿಸಿ ಆಗಬೇಕು. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸೋಂಪು ಹಾಗೆ ಕಸೂರಿ ಮೆಂತಿನ ಸೇರಿಸಿದ್ದೀನಿ. ನಿಮಗೆ ಸೋಂಪು ಬೇಡ ಅಂದರೆ ಸ್ಕಿಪ್ ಮಾಡಿ, ಕಸೂರಿ ಮೆಂತಿ ಮಾತ್ರ ಸ್ವಲ್ಪ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ರುಬ್ಬಿರೋ ಮಸಾಲೆನ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಏನು ಕಾಬೂಲ್ ಕಡಲೆ ಬೇಯೋದಕ್ಕೆ ಉಪ್ಪು ಹಾಕಿರ್ತೀವಿ, ನೋಡಿಕೊಂಡು ಗ್ರೇವಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಹಾಕ್ಕೊಳ್ಳಿ. ಇದು ಒಂದು 5 ನಿಮಿಷ ಕುದಿಬೇಕು. ಒಂದು 5 ನಿಮಿಷ ಕುದ್ದಾದಮೇಲೆ ನಾವು ಬೇಯಿಸಿಟ್ಕೊಂಡಿರೋ ಕಾಬೂಲ್ ಕಡಲೆನ ನೀರು ಸಮೇತ ಸೇರಿಸ್ಬೇಕು. ನಿಮಗೆ ತೆಳು ಬೇಕೋ ಗಟ್ಟಿ ಬೇಕೋ, ಇದು ಕುದಿ ಬಂದಮೇಲೆ ಗಟ್ಟಿ ಆಗುತ್ತೆ. ನೀವು ನೋಡಿಕೊಂಡು ಎಷ್ಟು ಗಟ್ಟಿ ಬೇಕು, ಗ್ರೇವಿ ಎಷ್ಟು ತಿಕ್ನೆಸ್ ಬೇಕು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ. ಇವಾಗ ಇದನ್ನು ಒಂದು ಲಿಡ್ನ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡೋಣ. ಇದು ಒಂದು ಸೈಡ್ ಆಗ್ತಾ ಇರಲಿ, ಬೇಯ್ತಾ ಇರಲಿ. ಅಷ್ಟರಲ್ಲಿ ನಾವು ಪರೋಟಾನ ರೆಡಿ ಮಾಡಿಕೊಡ್ತಾಯಿದ್ದೀನಿ. ನಾವು ಚಪಾತಿ ಥರನೇ ಲಟ್ಟಿಸ್ಕೋಬೇಕು, ಆದರೆ ಚಪಾತಿಗಿನ್ನ ಹಿಟ್ಟನ್ನು ಸ್ವಲ್ಪ, ಚಪಾತಿ ಲಟ್ಸೋಕ್ಕೆ ಏನು ನಾವು ಹಿಟ್ಟು ತೊಗೊತೀವಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಿಟ್ಟನ್ನು ತೊಗೊಂಡು ಲಟ್ಟಿಸ್ಕೋಬೇಕಾಗುತ್ತೆ. ನೋಡಿ, ಈ ಥರ ಲಟ್ಟಿಸ್ಕೊಂಡು ಸ್ವಲ್ಪ ಈ ಥರ ಸ್ವಲ್ಪ ಎಳ್ಕೊಂಡು ಎಣ್ಣೆನ ಗ್ರೀಸ್ ಮಾಡ್ಕೊಳ್ಳಿ. ಎಣ್ಣೆನ ಗ್ರೀಸ್ ಮಾಡಿಕೊಂಡು ಸ್ವಲ್ಪ ಮೈದಾನ ಟೆಸ್ಟ್ ಮಾಡಿ. ನೋಡಿ, ಈ ಕಡೆಯಿಂದ ನೀಟಾಗಿ ಈ ಥರ ಸುತ್ಕೋತಾ ಬನ್ನಿ. ಎಡ್ಜ್ ಏನಿರುತ್ತೆ ಈ ಎಡ್ಜನ್ನು ಸುತ್ತಬೇಡಿ, ಮತ್ತು ರಿಟರ್ನಿ ಹಿಂಭಾಗಕ್ಕೆ ಸುತ್ಕೊಳ್ಳಿ. ನಾವೇನು ಫಸ್ಟಿಂದ ಸುತ್ಕೊಂಬಂದಿರ್ತೀವಿ ಅದೇ ಥರ ಸುತ್ತಬೇಡಿ, ಹಿಂಭಾಗಕ್ಕೆ ಸುತ್ತಿ. ಬಟ್ ಇದನ್ನು ಸ್ವಲ್ಪ ಎಳ್ಕೊಳ್ಳಿ. ಇಷ್ಟಾದಮೇಲೆ ಎಳೆದ್ಬಿಟ್ಟು ನೀಟಾಗಿ ನಾವು ಸಿಂಬೆ ಯಾವ ಥರ ಸುತ್ತೀವಿ ಅದೇ ರೀತಿಯಲ್ಲಿ ಸುತ್ತಕೊಂಡು ಮತ್ತೆ ಲಟ್ಟಿಸ್ಕೊಳ್ಳಿ. ತುಂಬ ಪ್ರೆಸ್ ಮಾಡಿ ಲಟ್ಟಿಸ್ಬೇಡಿ ಹಿಟ್ಟನ್ನು. ಈ ಥರ ಮಡಚಿ ಆದಮೇಲೆ ತುಂಬ ಪ್ರೆಸ್ ಮಾಡೋಕ್ಕೆ ಹೋಗ್ಬೇಡಿ, ಲೈಟಾಗಿ ಲಟ್ಟಿಸ್ಕೊಳ್ಳಿ. ನೋಡಿ, ಈ ಥರ ಪದರ ಏನು ಕಾಣ್ತದೆ ಈ ಥರ ಬರಬೇಕು. ನೀವು ಲಟ್ಟಿಸಾದ್ಮೇಲೆ ಈ ಥರ ಪದರ ಏನಿರುತ್ತೆ, ನಾವು ಬೇಯಿಸಾದ್ಮೇಲೆ ಹೆಂಚು ಮೇಲೆ ಹಾಕಿದ್ಮೇಲೆ ಅದು ಬಿಟ್ಕೋತಾ ಬರುತ್ತೆ. ಇದೇ ಥರನ ಲಟ್ಟಿಸ್ಕೋಬೇಕಾಗತ್ತೆ ನೀವು. ನೋಡಿ, ಇನ್ನೊಂದನ್ನು ತೋರಿಸ್ತಾ ಇದ್ದೀನಿ ನಾನು. ಇದು ಲಟ್ಟಿಸ್ಕೊಂಡಾಗಿದೆ, ಎಣ್ಣೆನ ಗ್ರೀಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಮೈದಾನ ಡಸ್ಟ್ ಮಾಡ್ಕೊಳ್ಳಿ. ಒಂದು ಸೈಡಿಂದ ನೀಟಾಗಿ ರೋಲ್ ಮಾಡ್ತಾ ಬನ್ನಿ.
ರೋಲ್ ಮಾಡಾದಮೇಲೆ ಇದು ಎಡ್ಜಸ್ ಏನಿರುತ್ತೆ ಇದನ್ನು ಇದೇ ಥರ ರೋಲ್ ಮಾಡಬೇಡಿ, ಆಪೋಸಿಟ್ಟಾಗಿ ಆಯಿತಾ ಈ ಥರ ಆಪೋಸಿಟ್ ಹಾಕ್ಕೊಂಡು ಸ್ವಲ್ಪ ಎಳ್ಕೊಳ್ಳಿ. ಹಿಟ್ಟನ್ನು ನಾವು ನೋಡಿ ಈ ಥರ ಎಳ್ಕೊಂಡು ಸೇಮು ಸಿಂಬೆ ಯಾವ ಥರ ಸುತ್ತುತ್ತೀವಿ ಅದೇ ರೀತಿ ಒಂದು ಬೆಳ್ಳ ಸಹಾಯದಿಂದ ಸುತ್ತಬಿಟ್ಟು ನೋಡಿ ಸುತ್ತಿದಾಗ ಈ ರೀತಿಯಾಗಿ ಬರಬೇಕು. ಪದರ ಪದರ ಏನಿರುತ್ತೆ ಅದು ಆ ಥರ ಕಾಣಬೇಕು. ಆ ಥರ ಸುತ್ತಕೊಂಡು ಮತ್ತೆ ಲಟ್ಟಿಸ್ಕೊಳ್ಳಿ. ಪ್ರೆಸ್ ಮಾಡಿ ಲಟ್ಟಿಸ್ಬೇಡಿ, ಆದಷ್ಟು ಸ್ಮೂತಾಗಿ ಲಟ್ಟಿಸ್ಕೊಳ್ಳಿ. ನೋಡಿ ಇದು ಆಗಿದೆ. ನಾನು ಹೆಂಚು ಮೇಲೆ ಹಾಕ್ತಾಯಿದ್ದೀನಿ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಪರೋಟಾನ ಬೇಯಿಸ್ಕೊಳ್ಳಿ. ಪರೋಟ ಬೇಗ ಬೇಯೋದಿಲ್ಲ, ಸ್ವಲ್ಪ ಲೇಟು ಬೇಯೋದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಪರೋಟ ಬೇಯಿಸ್ಕೊಂಡ್ರೆ ನಿಮ್ಗೆ ಪದರ ಪದರನೂ ನೀಟಾಗಿ ಬರುತ್ತೆ, ಒಳಗಡೆನೂ ನೀಟಾಗಿ ಬೆಂದಿರುತ್ತೆ. ನೋಡಿ ಈ ಥರ ಸ್ವಲ್ಪ ಮೇಲ್ಗಡೆ ಎಣ್ಣೆನ ಗ್ರೀಸ್ ಮಾಡಿಕೊಂಡು ನೋಡಿ ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ನೀವು ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಪರೋಟನ ಬೇಯಿಸ್ಕೋಬೇಕಾಗುತ್ತೆ. ಇಷ್ಟೇ, ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ, ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಈ ಥರ ಎಲ್ಲ ಕಡೆನೂ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ಇದಾಗಿದೆ ಫ್ರೆಂಡ್ಸ್, ನಾನು ತೆಗಿತಾ ಇದ್ದೀನಿ. ಇದೇ ರೀತಿ ನಾನು ಎಲ್ಲ ಪರೋಟನೂ ಬೇಯಿಸಿಟ್ಕೊಂಡಿದ್ದೀನಿ. ನೋಡಿ ನೋಡಿ ಒಂದು ಮಣೆನ ಇಟ್ಕೊಂಡು ಈ ಥರ ಇದು ಮಾಡ್ಕೊಳ್ಳಿ. ನೀಟಾಗಿ ಏನಿದೆ ಪದರ ಪದರ ಏನಿದೆ ಆವಾಗ ಬಿಟ್ಕೋತಾ ಬರುತ್ತೆ. ತೋರಿಸ್ತೀನಿ ನಿಮಗೆ. ಅದಾದಮೇಲೆ ಅಷ್ಟೇ, ಏನಿಲ್ಲ, ತುಂಬ ಅಂದರೆ ತುಂಬಾ ಸಿಂಪಲ್ಲು. ನೋಡಿ ತೋರಿಸ್ತೀನಿ ನೋಡಿ ಇವಾಗ ಒಂದ್ಸರಿ. ನೋಡಿ ಯಾವ ರೀತಿ ಪದರ ಪದರ ನೀಟಾಗಿ ಬಿಟ್ಕೊಂಡಿದೆ ಅಂಥೇಳಿ. ತುಂಬ ಸಾಫ್ಟಾಗೂ ಇದೆ, ಅಷ್ಟೇ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ. ಎಲ್ರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ಮನೇಲಿ ಎಲ್ಲರೂ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.